ಬರೀ ಒಳ್ಳೆಯವರೇ ಇದ್ದಂತ ಒಂದು ಬಸ್ಸು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ದೊಡ್ಡ ಗುಂಡಿಗೆ ಬೀಳೋದ್ರಲ್ಲಿ ತಪ್ಪಿಸ್ಕೊಂಡಿರುತ್ತೆ. ಅಬ್ಬಾ ಅನ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಆ ಬಸ್ ಮುಂದೆನೆ ಒಂದು ದೊಡ್ಡ ಸಿಡ್ಲು ಹೊಡಿಯುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ಬಸ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿ ಎದ್ ನಿಂತ್ಕೊಂಡು, ಈ ಬಸ್ ಅಲ್ಲಿ ಒಬ್ಬ ಪಾಪಾತ್ಮ ಇದ್ದಾನೆ, ಅದಕ್ಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ತಾನೆ. ಆ ಪಾಪಿ ಯಾರು ಅಂತ ತಿಳ್ಕೊಬೇಕು ಅಂತ ಎಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಒಬ್ಬೊಬ್ಬರಾಗೆ ಹೋಗಿ ಆ ದೂರದಲ್ಲಿ ಕಾಣ್ತಿರೋ ಆ ಮರನ ಮುಟ್ಟಿ ವಾಪಸ್ ಬರ್ಬೇಕು. ಯಾರು ಪಾಪಿ ಆಗಿರ್ತಾನೆ ಆ ಮರ ಮುಟ್ತಾ ಇದ್ದಂಗೆ ಸಿಡ್ಲೊಡಿಯುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ಬರಾಗೆ ಇಳ್ದು ಆ ಮರನ ಮುಟ್ಟಿ ಮುಟ್ಟಿ ವಾಪಸ್ ಬರ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ಉಳ್ಕೊಂಡಿರ್ತಾನೆ. ಆ ಬಸ್ ಅಲ್ಲಿ ಇರೋರೆಲ್ಲ ಇವನೇ ಪಾಪಿ ಆಗಿರ್ತಾನೆ ಅಂತ ನೀಚವಾಗಿ ನೋಡಕ್ಕೆ ಶುರು ಮಾಡ್ತಾರೆ. ಆ ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ದ ಆ ವ್ಯಕ್ತಿ ಭಯ ಪಡ್ತಾನೆ. ಬಸ್ ನ ಇಳ್ದು ನಿಧಾನಕ್ಕೆ ಹೋಗಿ ಮರನ ಕೂಡ ಮುಟ್ತಾರೆ. ಸಿಡ್ಲು ಕೂಡ ಹೊಡೆಯುತ್ತೆ. ಆದ್ರೆ ಆ ವ್ಯಕ್ತಿ ಮೇಲೆಲ್ಲ ನೇರವಾಗಿ ಆ ಬಸ್ ಮೇಲೆನೆ. ಆ ಬಸ್ ಅಲ್ಲಿ ಇದ್ದ ಜನ ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಈ ಒಬ್ಬ ವ್ಯಕ್ತಿಯಿಂದನೇ ದಾರಿ ಉದ್ದಕ್ಕೂ ಎಷ್ಟೇ ಅಡೆತಡೆಗಳಾದ್ರೂ ಅವರೆಲ್ಲ ಉಳ್ಕೊಂಡಿರ್ತಾರೆ. ಅದಕ್ಕೇನೆ ಯಾರ ಬಗ್ಗೆನೂ ಪೂರ್ತಿ ತಿಳ್ಕೊಳ್ದೇನೆ ಅವ್ರನ್ನ ಅಳಿಬಾರ್ದು. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ ಫ್ರೆಂಡಿಗೆ ಶೇರ್ ಮಾಡಿ. ಹರೇ ಕೃಷ್ಣ ಕೃಷ್ಣ ಕೃಷ್ಣ.